ಬಳ್ಳಾರಿ ನಗರದಲ್ಲಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಹುಟ್ಟುಹಬ್ಬದ ಅಂಗವಾಗಿ ನಗರದ ನಿಷೇಧಿತ ಪ್ರದೇಶ ಮತ್ತು ಹಲವಾರು ಕಡೆಗಳಲ್ಲಿ ಅನಧಿಕೃತವಾಗಿ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಬಿಜೆಪಿ ಮುಖಂಡರು ಮಹಾನಗರ ಪಾಲಿಕೆಯಿಂದ ಪರವಾನಗಿ ಪಡೆಯದೆ ಶುಲ್ಕವನ್ನ ಭರ್ತಿ ಮಾಡದೆ ಅನಧಿಕೃತವಾಗಿ ಫ್ಲೆಕ್ಸ್ಗಳ ಅಳವಡಿಕೆ ಮಾಡಲಾಗಿದೆ. ನಗರದಲ್ಲಿ ಯಾವುದೇ ವಿಶೇಷ ಸಂದರ್ಭದಲ್ಲಿ ಬ್ಯಾನರ್ ಎಲ್ಲರೂ ಕೂಡ ಹಾಕ್ತಾರೆ, ಆದರೆ ಶಾಸಕರ ನಡೆಯೇ ಬೇರೆ ಆಗಿದೆ. ಅವರು ಮಾತ್ರ ಹಾಕಬೇಕು, ಅವರು ಏನ್ ಮಾಡಿದ್ರು ಕೂಡ ನೋಡ್ತಾ ಸುಮ್ಮನಿರ್ಬೇಕಾ? ನಗರದಲ್ಲಿ ಬೇರೆ ಬೇರೆ ಬ್ಯಾನರ್ಗಳು ಯಾರೇ ಆಗಿರಲಿ ಅಥವಾ ಫ್ಲೆಕ್ಸ್ಗಳು ಕಟೌಟ್ಗಳು ಅಳವಡಿಕೆಯನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಕೂಡಲೇ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ತೆಗೆಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಈ ಕೂಡಲೇ ಬ್ಯಾನರ್ಗಳನ್ನ ತೆರವುಗೊಳಿಸೋದಕ್ಕೆ ಜಿಲ್ಲಾಧಿಕಾರಿಗಳು, ಎಸ್ಪಿ, ಆಯುಕ್ತರು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಶಾಸಕರ ಅಭಿಮಾನಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಇರ್ಬೋದು, ಫ್ಲೆಕ್ಸ್ಗಳನ್ನು ಹುಟ್ಟುಹಬ್ಬದ ಹೆಸರಲ್ಲಿ ಫ್ಲೆಕ್ಸ್ಗಳನ್ನು ಹಾಕ್ಕೊಳ್ತಾ ಇರೋದು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಆಚರಣೆ ಮಾಡಿದರೆ ಒಳ್ಳೆಯದು. ಒಂದು ಯಾವುದೇ ಪರವಾನಗಿ ಇಲ್ಲದೇನೆ, ಮಹಾನಗರ ಪಾಲಿಕೆಯಲ್ಲಿ ಪರವಾನಗಿ ಇಲ್ಲದೇನೆ, ಶುಲ್ಕವನ್ನು ಕಟ್ಟದೇನೆ ಮತ್ತು ಮಹಾನಗರ ಪಾಲಿಕೆಯ ಶುಲ್ಕವನ್ನ ಒಂದು ಸಾರ್ವಜನಿಕವಾಗಿ ಲಾಸ್ ಮಾಡಿ ಈ ರೀತಿಯಾಗಿ ಫ್ಲೆಕ್ಸ್ಗಳನ್ನು, ಬೋರ್ಡ್ಗಳನ್ನು ಅಳವಡಿಕೆ ಮಾಡ್ಕೊಳ್ತಾ ಇರುವಂಥದ್ದು ಇದು ಮಹಾನಗರ ಪಾಲಿಕೆಯ ಕಾನೂನು ವ್ಯಾಪ್ತಿಯ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕಾರ್ಯಕ್ರಮಗಳು ಯಾವ ಪಕ್ಷಕ್ಕೂ ಇದು ಒಳ್ಳೆಯದಲ್ಲ. ಇದು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವರು ಕೆಲವು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ವಾಲ್ಮೀಕಿ ಜಯಂತಿ ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ಹೇಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಜೆ ಕಾರ್ಯಕ್ರಮ ಆದರೆ ಬೆಳಿಗ್ಗೆ ರಾತ್ರಿನೇ ನೀವು ತೆರವು ಮಾಡ್ರಿ ಅಂತ ಹೇಳುವಂಥ, ಬಂಟಿಂಗ್ಸ್ ತೆಗಿರಿ ಅಂತಂತೇಳಿ ಹೇಳುವಂಥ ರೀತಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಂಡಲದ ಕಾರ್ಯಕರ್ತರ ಮೇಲೆ, ಪದಾಧಿಕಾರಿಗಳ ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಯಾವುದನ್ನ ತಗೊಳ್ಬೇಕು, ಯಾವುದನ್ನ ತಗೊಳ್ಬಾರ್ದು ಅನ್ನೋದು ಒಂದು ಭಾಗ. ಎರಡನೇದು ಪರವಾನಗಿ ತಗೊಳ್ಬೇಕು, ಶುಲ್ಕ ಕಟ್ಟಬೇಕು ಅನ್ನೋದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.